ಸಂಕೇತ ಅಂತ ಕೂಡ ಹೇಳ್ಬೋದು, ಆದ್ರೆ ಹೇಳಿದ್ರೆ ತಪ್ಪಾಗಲ್ಲ. ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕಿಸಿದ ನಗರ ಯಾವ್ದಪ್ಪ ಅಂತ ಅಂದ್ರೆ ಬೆಂಗಳೂರು. 1905ರಲ್ಲಿ ಶಿವನಸಮುದ್ರ ಜಲಸ್ಥಾವರದಿಂದ ವಿದ್ಯುತ್ ಅನ್ನು ಸಂಪರ್ಕಿಸಲಾಯಿತು. ಈ ವಿದ್ಯುತ್ ಅನ್ನು ಸುತ್ತಮುತ್ತಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಅಂದ್ರೆ ಗಾಳಿ, ನೀರುಗಳ ಮೂಲಕ ನಾವು ವಿದ್ಯುತ್ ಅನ್ನ ಸಂಪರ್ಕಿಸಬಹುದು. ಈ ನೀರಿಂದ ಯಾವ್ದಪ್ಪ, ಈಗ ನೀರಿಂದ ವಿದ್ಯುತ್ ಅನ್ನ ತಯಾರಿಸಬಹುದಪ್ಪ ಅಂತ ಅಂದ್ರೆ ಉದ್ದದಿಂದ ಅಂತ ಅಂದ್ರೆ ಎತ್ತರದಿಂದಿರುವಂತಹ ಜಲಪಾತಗಳಿಂದ ವಿದ್ಯುತ್ ಅನ್ನ ಉತ್ಪಾದಿಸಬಹುದು. ಮತ್ತೆ ಗಾಳಿಯಿಂದ ಹೆಂಗಪ್ಪ ವಿದ್ಯುತ್ ಅನ್ನ ತಯಾರಿಸಬಹುದು ಅಂತ ಅಂದ್ರೆ ರಾಟೆಗಳ ಮೂಲಕ ಅಂದ್ರೆ ಥರ್ಮಲ್ ಮೂಲಕ ವಿದ್ಯುತ್ ಅನ್ನ ತಯಾರಿಸಬಹುದು. ಈ ವಿದ್ಯುತ್ ಅನ್ನ ತಯಾರಿಸಕ್ಕೆ ತುಂಬಾ ಶ್ರಮ ಇರುತ್ತೆ. ಹಾಗೇನೆ ಈ ವಿದ್ಯುತ್ ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇನೆ ಅಪಾಯಕಾರಿ ಕೂಡ. ಈ ಅಪಾಯಕಾರಿ ಮತ್ತು ಅಪಘಾತಗಳನ್ನ ತಡೆಗಟ್ಟಬೇಕು ಅಂತ ಅಂದ್ರೆ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಸುರಕ್ಷತಾ ಕ್ರಮಗಳು ಯಾವ್ಯಾವಪ್ಪ ಅಂತ ಅಂದ್ರೆ ಈಗ ಕೆಲವೊಂದು ಲೈಟ್ ವಿದ್ಯುತ್ ಕಂಬಗಳ ಹತ್ತಿರ ವಿದ್ಯುತ್ ವೈರ್ಗಳು ಹಾನಿಗೊಳಗಾಗಿರ್ತವೆ ಅಥವಾ ಹದಗೆಟ್ಟಿರ್ತವೆ. ಆ ತಂತಿಗಳನ್ನ ತಕ್ಷಣವೇ ಬದಲಾಯಿಸಬೇಕು. ಮತ್ತೆ ಆ ತಂತಿಗಳಿರ್ತಾವಲ್ಲ, ಆ ತಂತಿಗಳನ್ನ ಗೋಡೆಯ ಮೇಲೆ ಅಂಟಿಸಬೇಕು. ಮತ್ತೆ ವಿಸ್ತಾರ ತಂತಿಗಳನ್ನ ತಾತ್ಕಾಲಿಕವಾಗಿ ಬಳಸಬೇಕು. ಮತ್ತೆ ಈ ಒಂದು ಕೈಗಳೆಲ್ಲ ಒದ್ದೆ ಆಗಿರುವ ಕೈಗಳಿಂದ ಅಥವಾ ಒದ್ದೆ ಆಗಿರುವ ಪ್ಲೇಸ್ಗಳಲ್ಲಿ ನಾವು ವಿದ್ಯುತ್ ಉಪಕರಣಗಳನ್ನು ಇಡಬಾರದು ಮತ್ತೆ ಮುಟ್ಟಬಾರದು. ಮತ್ತೆ ಸರಿಯಾದ ರೇಟಿಂಗ್ ಫ್ಯೂಸ್ಗಳನ್ನ ಬಳಸಬೇಕು. ಮತ್ತೆ ಸರ್ಕ್ಯೂಟ್ ಓವರ್ಲೋಡ್ ಆಗದಂತೆ ನಾವು ನೋಡ್ಕೋಬೇಕು. ಮತ್ತೆ GFCIS ಅನ್ನ ಬಳಕೆ ಮಾಡಬೇಕು. ಇದು ನಮಗೆ ಸಂರಕ್ಷಣೆಯನ್ನ ನೀಡುತ್ತೆ. ಮತ್ತೆ ಯಾವುದೇ ಒಂದು ಅಂತಂದ್ರೆ ಇದೆಲ್ಲ ನಮ್ಮ ಜವಾಬ್ದಾರಿನ, ಬೇರೆ ಜವಾಬ್ದಾರಿ ಇಲ್ವಾ ಅಂತ ಕೇಳ್ಬೋದು. ಆದ್ರೆ ನಾವು ಆ ಜವಾಬ್ದಾರಿನ ಜನರಿಗೆ ಮೂಡಿಸ್ಬೇಕು ಅಂತ ಅಂದ್ರೆ ನಾವು ಪ್ರಯತ್ನವನ್ನ ಮಾಡಬೇಕು. ಹೆಂಗೆ ಪ್ರಯತ್ನವನ್ನ ಮಾಡಬೇಕು ಅಂದ್ರೆ ಬೀದಿಗಳಲ್ಲಿ ಹೋಗಿ ಅವ್ರಿಗೆ ಜಾಗೃತಿ ಮೂಡಿಸೋದಾಗಿರ್ಬೋದು, ಅಥವಾ ಅವ್ರ ಜಾಗೃತಿಯನ್ನು ಕೇಳಲಿಲ್ಲ ಅಂತಂದ್ರೆ ನಾಟಕದ ಮೂಲಕ, ನೃತ್ಯದ ಮೂಲಕ, ಹಾಡುಗಳ ಮೂಲಕ ಅವರಿಗೆ ಮನದಟ್ಟು ಮಾಡಬೇಕು. ಮತ್ತೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಕೆಲಸ ಮಾಡಬೇಕು ಅಂತಂದ್ರೆ ಯಾರೋ ಗೊತ್ತಿದ್ದವ್ರನ್ನೆಲ್ಲ ಕರೆಸಬಾರ್ದು. ಸರ್ಕಾರದಿಂದ ಪರವಾನಗಿ ಪಡೆದಿರುವಂತಹ ಎಲೆಕ್ಟ್ರಾನಿಕ್ ವ್ಯಕ್ತಿಗಳಿಂದಲೇ ಅದನ್ನ ಮಾಡಿಸ್ಬೇಕು. ಏಕೆ ಅಂತಂದ್ರೆ ಕೆಲವೊಬ್ರು ಗೊತ್ತಿರಲ್ಲ, ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಯಾವುದೋ ವೈರ್ಗಳನ್ನ ಎಲ್ಲೆಲ್ಲೋ ಕನೆಕ್ಷನ್ ಕೊಟ್ಬಿಟ್ಟಿರ್ತಾರೆ. ಇದರಿಂದ ಅವ್ರಿಗೂ ಅಪಾಯ ಆಗುತ್ತೆ ಮತ್ತೆ ನಮಗೂ ಅಪಾಯ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದಿಂದ ಪರವಾನಗಿ ಪಡೆದಿರುವಂತಹ ಅಭ್ಯರ್ಥಿಗಳನ್ನೇ ನಾವು ಕರೆಸಿ ಎಲೆಕ್ಟ್ರಾನಿಕ್ ಕೆಲಸನ ಮಾಡಿಸ್ಬೇಕಾಗುತ್ತೆ. ಮತ್ತೆ ನಾವು ಯಾವುದೇ ಒಂದು ಕೆಲಸಕ್ಕೆ ಆದ್ರೂ ಕೂಡ ವಿದ್ಯುತ್ ತುಂಬಾನೇ ಉಪಯೋಗಿಸ್ತಿದೀವಿ. ಈ ಉಪಯೋಗಿಸೋದ್ರ ಜೊತೆಗೆ ವಿದ್ಯುತ್ ಸಂರಕ್ಷಣೆಯನ್ನು ಕೈಗೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಷ್ಟು ಮಾತನಾಡಲು ಅವಕಾಶ ನೀಡಿದಂತಹ ಎಲ್ಲರಿಗೂ ನನ್ನ